ಇಷ್ಟಪಡೋದಕ್ಕೆ ರೀಸನ್ನು ನನ್ನ ಮಗನೂ ವಿಜಯ್ ಅವರು ಇಬ್ಬರೂ ಕೂಡ ಕಲರು ಬ್ಲ್ಯಾಕ್ ಅಂದರೆ ನಲ್ಲಿ ಕಪ್ಪು ಕಸ್ತೂರಿ ಅಂತ ಹೇಳ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಅದ್ಭುತವಾಗಿ ಹೇಳಿದರು ಒಂದು ಟೈಮು. ಸೊ ನಿಮ್ಮಮ್ಮ ವಿಜಯ್ ಸರ್ನ ಇಷ್ಟಪಡೋದಕ್ಕೆ ರೀಸನ್ನೇ ನನ್ನ ಮಗನೂ ಅದೇ ಥರ ಇದ್ದಾರೆ ಅನ್ನೋಂಥ ಕಾರಣಕ್ಕೆ ಒಂದು ಸಲ ನಿಮ್ಮ ಏರಿಯಾಗೇನೋ ಬಂದಾಗ ಅವ್ರನ್ನ ನೋಡೋದಕ್ಕೆ ಅದು ಏನು ಸರ್ ಆ ಒಂದು ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡೋದು? ಹೌದು, ಆವಾಗ ನಾನು ಮನೇಲಿ ಅಮ್ಮ ಡೈಲಿ ಆಲ್ತಾರವ್ರು ಹೋಗಿ ಅಲ್ಲಿಂದ ವಿಷ್ಣುವರ್ಧನ್ ಸಾರ್ ಮನೆಯಿಂದ ಕೆಳಗಡೆ ಬಂದು ವಿಷ್ಣುವರ್ಧನ್ ಪಾರ್ಕ್ ಮೇಲೆ ಕೆಳಗಡೆ ಇನ್ನೊಂದು ಪಾರ್ಕ್ ಇರುತ್ತೆ, ಅಲ್ಲೊಂದು ನಂದಿನಿ ಬೂತ್ ಇರುತ್ತೆ. ಅಲ್ಲೋಗಿ ಅಮ್ಮ ಆಲ್ತಾರವ್ರು ಯಾವಾಗಲೂ ಆಲ್ತರಕ್ಕೆ ಹೋದಾಗ ನಮ್ಮ ಇವರು ಪ್ರೊಡ್ಯೂಸರ್ ಕೆ ಮಂಜು ಸಾರ್ ಅವ್ರ ಮನೆ ಅಲ್ಲಿ ಮೇಲೆ ಇದೆ. ಅಲ್ಲಿ ಸಾರ್ ಬಂದಿರ್ತಾರೆ ಅವ್ರನ್ನ ಮೀಟ್ ಮಾಡೋದಕ್ಕೆ. ಆವಾಗ ಅಯಾಬುಜ ಗಾಡಿ ದೊಡ್ಡ ಗಾಡಿ ತೊಗೊಂಡು ಬರೋವಾಗ ಅಮ್ಮ ಹಾಲೆತ್ಕೊಂಡು ಬರ್ತಾರಲ್ಲ, ಆವಾಗ ಅಮ್ಮ ತಮಿಳ್ ಮಾತಾಡ್ತಾರೆ. ನಿರ್ತಪ್ಪ ಅಂತ ಕೈ ತೋರಿಸಿದ್ದಾರೆ. ಅಮ್ಮ ಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಅದು ದೊಡ್ಡ ಗಾಡಿ ತಿರ್ಸೋಕ್ಕಾಗಲ್ಲ, ಹಿಂಗೆ ಹೋದ್ರಂತೆ. ಸರಿ ಬರಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಿಂಗೆ ಹೋಗೋರೆ ತಿರ್ಸ್ಕೊಂಬಂದು ನಿಲ್ಲಿಸಿ ಕೈ ಕೊಟ್ಟು ಅಮ್ಮ ಹತ್ರ ಮಾತಾಡಿಸಿ ಅದೊಂದು ಅಲ್ಲಿಂದ ಅಮ್ಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ಹೇಳೋರು ಅಮ್ಮಗೆ ಈ ಬಣ್ಣ ಬಂದು ಸಾಧಾರಣವಾಗಿ ಹೇಳ್ಬೋದು ತೆರೆ ಮುಂದೆ ಅದೆಲ್ಲ ಇವಾಗೆಲ್ಲ ಹೋಯ್ತು, ಅದೆಲ್ಲ ಬಣ್ಣದ್ದು ಏನೋ ಇದು ಮಾಡಲ್ಲ ಯಾರು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಫೂಲ್ ಮಾಡಿದ್ದಾರೆ, ಇಡಿಯೇಟ್ ಮಾಡಿದ್ದಾರೆ, ನಮ್ಮನ್ನು ಸ್ಟುಪಿಡ್ ಎಲ್ಲ ಮಾಡಿಬಿಟ್ಟವ್ರು. ನಮ್ಮನ್ನು ಮಾಡ್ದಿರೋದು ಕಡೆನೇ ಇಲ್ಲ. ಜೊತೆಗಿದ್ದ ನಮ್ಮ ಫ್ರೆಂಡ್ಸು ಅಷ್ಟೇ, ಎಲ್ಲ ಹೋಗ್ಬೇಕಾದ್ರೆ ನಮ್ಮನ್ನು ಕರೆಯೋಕ್ಕೆ ಒಂಥರ ಮಾಡೋರು. ಬೇರೆ ಟೈಮಲ್ಲಿ ನಾವು ಬೇಕು, ಯಾವುದೋ ಒಂದಕ್ಕೆ ನಾವು ಬೇಕು. ಮಿಕ್ಕಿ ಟೈಮಲ್ಲಿ ಎಲ್ಲ ಕಡೆ ಮುಂದೆ ನಿಲ್ಲಿಸೋರು, ಮಿಕ್ಕಿ ಟೈಮೆಲ್ಲ ನಮ್ಮ ಇದು ಮಾಡಲ್ಲ ಆ ಥರ ಇದು. ಸೊ ಹಂಗಾಗಿದ್ದ ಕಡೆಯಲ್ಲಿ ಇವಾಗ ಸಾರನ್ನ ನೋಡಿದ ಖುಷಿ ಆಯಿತು. ಆ ಬಣ್ಣ ಅಲ್ಲೇ ಬಂತಲ್ಲ, ತೆರೆ ಮೇಲೆ ಬಂತಲ್ಲ ಆ ಬಣ್ಣ, ಅಲ್ಲಿ ಖುಷಿ ಅಮ್ಮಗೆ ಫುಲ್ ಖುಷಿ. ಎಲ್ಲರೂ ನೋಡಿ ಬೈಯೋರು, ನೋಡೋ ಹೆಂಗಿದ್ದಾನೆ ಅವನಾಗ ಬಂದಿದ್ದಾನೆ ಅಂತ. ದುನಿಯಾಜಿ ಸಾರ್ ನೋಡಿ ಅವಾಗ ಖುಷಿಯಾಗಿದ್ದು ಅಮ್ಮ ಅಂದರೆ ಆ ಬಾಡಿ ಬಿಲ್ಡಿಂಗು, ಆ ಕಟ್ ಮಸ್ತ್ ಮೈ, ಮತ್ತು ನಂತರ ನೋಡೋದಕ್ಕೆ ಕಲರು ಇದು ನೋಡಿ ಫುಲ್ ಖುಷಿಯಾಗ್ಬಿಟ್ಟು, ನೋಡಿ ಹೀರೋ ಅಂದ್ರೆ ಹಿಂಗಿರಬೇಕು, ಏನಾದರೂ ಚಾನ್ಸ್ ಅದು ಕೇಳಿ ಏನೋ ಮಾಡೋ ಹೋಗೋ ಅಂತೇಳಿ ತುಂಬ ಇದು ಮಾಡೋರು. ಅದೆಲ್ಲ ಇದ್ದು ಏನಾಯಿತು, ಅಮ್ಮ ಹೋದ್ಮೇಲೆ ಒಂದು ಸಲ ನಾನು ಟ್ರೈ ಮಾಡಿದೆ. ಇಲ್ಲಿ ಬೆಂಗಳೂರು RB ಪಕ್ಕದಲ್ಲಿ ಒಂದು ಸ್ಪೋರ್ಟ್ಸ್ ಇದು ಯೂತ್ ಸ್ಪೋರ್ಟ್ಸ್ ಅಂತ ಏನೋ ಇದೆ, ಅಲ್ಲಿ ಈವೆಂಟ್ಸ್ ನಡೆಸೋರು. ಲೈಕ್ ಫಿಲಮ್ ಇದಕ್ಕೆ ಆ್ಯಕ್ಟಿಂಗ್ ಕ್ಲಾಸಸ್ಸು ಅದು ನಡೆಸೋರು. ಎನ್ರೋಲ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ, ದೊಡ್ಡ ಆಕ್ಸಿಡೆಂಟು. ಸೊ ಅಲ್ಲಿ ಸ್ವಲ್ಪ ಡಿಸ್ಕ್ ಏನೋ ಇದಾಗಿ ಫುಲ್ ಬೆಡ್ ರೆಸ್ಟ್, ನಾನು ಬೆಡ್ ರೆಸ್ಟು, ನನ್ನ ಫ್ರೆಂಡಿಗೂ ತಲೆಯಲ್ಲಿ ಓಪನ್ ಆಗಿ ಅವನು ಬೆಡ್ ರೆಸ್ಟು ಆ್ಯಕ್ಚುಲಿ. ಸೊ ಹಂಗಾಗಿ ಅಲ್ಲೇ ನಿಂತೋಗ್ಬಿಡುತ್ತೆ. ಇದಾದಮೇಲೆ ಇದೆಲ್ಲ ಮುಗಿದು ಇಷ್ಟೆಲ್ಲ ಸ್ಟ್ರಗಲ್ ಆಗಿ ಇದು ನನಗೆ ದೊಡ್ಡ ಚಾನ್ಸ್ ಅಂದ್ಕೊತೀನಿ ನಾನು ದುನಿಯಾಜಿ ಸರ್ ಕೊಟ್ಟಿರೋದು. ಇಲ್ಲ ಅದು ಡೆತ್ ಅಂದರೆ ಸಾರ್ ಅವರು ಕ್ಲಾಸ್ಮೇಟು ಸಿದ್ದಾಪುರ ರಾಮಣ್ಣ ಅವ್ರ ಡೆತ್ಗೆ ನಾನು ಹೋಗ್ತೀನಿ, ಸಾರು ಬರ್ತಾರೆ. ಮಾಸ್ತಿಗುಡಿ, ಅದಕ್ಕೆ ಮುಂಚೆ ಮಾಸ್ತಿಗುಡಿ ಆಗಿರುತ್ತೆ. ಮಾಸ್ತಿಗುಡಿ ಆಗಿ ತುಂಬ ವರ್ಷಗಳು ಗ್ಯಾಪ್ ಸಿಗುತ್ತೆ ನಮಗೆ. ಅದಾದಮೇಲೆ ಹೋಗ್ತೀನಿ. ಇಲ್ಲ ಮೇಡಮ್, ಅದೊಂದಷ್ಟೇ. ಅದೊಂದು ರೆಫರ್ ಮಾಡಿದ್ರು, ಅದೊಂದಷ್ಟೇ. ಅದನ್ನು ಬಿಟ್ಟು ನಾನು ತುಂಬ ವರ್ಷ ಆಗೋಗಿತ್ತು. ಅದು ಗ್ಯಾಪ್ ಆದಮೇಲೆ ಅಲ್ಲಿ ನಾವು ಎಲ್ಲ ಸುಮ್ಮನೆ ಇರ್ತೀವಲ್ಲ ಮನೆಯಲ್ಲಿ, ಈ ಥರ ರಾಮಣ್ಣ ತೀರ್ಕೊಂಡ್ಬಿಟ್ರಿದ ತಕ್ಷಣ ನಮಗೂ ಬೇಜಾರು. ಸರಿ ನಾನು ಅಲ್ಲಿ ಬಿಡ್ತಾಯಿದ್ದಿಲ್ಲ ಎಲ್ಲೂ, ಹಿಂಗೆ ಸಂಧ್ಯದಲ್ಲಿ ನುಗ್ಗಿ ಅದಾದಮೇಲೆ ನಾವು ಯಾವುದಕ್ಕಿಲ್ಲ ಅಂದ್ರೂ ದುಃಖ ಕಾರ್ಯಕ್ಕಂತೂ ಜೊತೆಗೆ ಬಂದು ಕೈ ಜೋಡಿಸಿ ಒಂದು ಸಪೋರ್ಟಾಗಿ ಇದ್ದೇ ಇರ್ತೀವಿ. ಅವ್ರು ನೋಡಲೇಬೇಕಂತಲ್ಲ ಹೋಗ್ಬಿಟ್ರಿ ಡೈರೆಕ್ಟಾಗಿ. ಮತ್ತು ಓಡೋಗಿ ನುಗ್ಗಿಯೋ ನೋಡಿಕೊಂಡು ಇವಾಗ ಬಂದಾದಮೇಲೆ ಸಾರ್ ಎಲ್ಲರೂ ವಿಸಿಟ್ ಮಾಡಿದ್ರು. ಅವರು ದುಃಖ ಕಾರ್ಯಕ್ಕೆ ಯಾರು ಬಂದಿದ್ದಾರೆ ಎಲ್ಲರೂ ಮಾತಾಡ್ಸ್ಕೊಂಡ್ಬಂದರು. ಅದೇ ಥರ ನಾನು ಮಾತಾಡ್ಸಿದ್ರು, ಹೆಂಗಪ್ಪ ಇದೆ, ಚೆನ್ನಾಗಿದ್ದೀನಿ ಅಂತ. ಆಮೇಲೆ ಏನು ಸಮಾಚಾರ ಅವರು ಅಲ್ಲಿ ವಿಚಾರಿಸಿದ್ರು, ಏನು ಸಮಾಚಾರ, ಹೆಂಗಿದೆ, ಏನು ಈ ಥರ ನಡೀತಾ ಇದೆ. ಸ್ವಲ್ಪ ರಾಮಣ್ಣ ಬಗ್ಗೆ ಅವರು ಹೇಳಿದೆ, ನಾನು ಸ್ವಲ್ಪ ಹೇಳಿದೆ, ಇವಾಗ ತಾನೇ ಒಂದು ತಿಂಗಳೆಲ್ಲ ಮೀಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಮುಗ್ದಾದ್ಮೇಲೆ ಮತ್ತು ನನ್ನ ಏನು ಅಂತ ಕೇಳಿದಾಗ ನಾನು ಹೇಳ್ತೀನಿ, ಸರ್ ಈ ಥರ ಅಂತ ಹೇಳ್ಬಿಟ್ಟು. ದೇವರು ಬಂದು ಪ್ರತ್ಯಕ್ಷನ ಆಗಿ ನಿಮ್ಗೆ ಏನೋ ವರ ಕೊಡಲ್ಲ, ಯಾರೋ ದೇವ್ರ ರೂಪಲ್ಲಿ ಬಂದು ವರ ಕೊಡ್ತಾರಲ್ವ, ಅದೇನೇ ಅದು. ಆ ಕಷ್ಟ ಹೇಳ್ಕೊಂಡು ಸ್ಪಂದಿಸೋದೇ ದೇವರು. ಅದು ದೇವರಾಗೆ ಬಂದು ಇದು ಮಾಡ್ಬೇಕಂದ್ರೆ ಪ್ರತ್ಯಕ್ಷನ ಯಾವ ಥರ ಪ್ರತ್ಯಕ್ಷ ಆಗ್ಬೋದು, ಈ ಥರ ಪ್ರತ್ಯಕ್ಷ ಆದರು ಅಂತ ಅಂದ್ಕೊತೀನಿ. ಅದಾದಮೇಲೆ ಅಲ್ಲಿಂದ ನಮಗೆ ಜರ್ನಿ ಶುರು ಆದ, ಫ್ರೆಂಡ್ಶಿಪ್ ಶುರುವಾಗಿ ಅದಾದಮೇಲೆ ಹಿಂಗೆ ನಾವು ಬರ್ತೀವಿ ಮೇಡಮ್. ಎಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.